ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಕಾರ್ಯ ಇವತ್ತು ಮುಂದುವರಿಯುತ್ತೆ. ನಿನ್ನೆ ಭಾನುವಾರ ಆಗಿದ್ದರಿಂದ ಒಂದು ದಿನ ಬಿಡುವನ್ನು ಕೊಡಲಾಗಿತ್ತು. ಇವತ್ತು ಪಾಯಿಂಟ್ ನಂಬರ್ 11ರಿಂದ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಮುಂದುವರಿತಾ ಇದೆ. ಇವತ್ತು ಕೂಡ ಮತ್ತೆ ಅಸ್ಥಿಪಂಜರ ಶೋಧ ಕಾರ್ಯ ಪುನಾರಂಭ ಆಗ್ತಾ ಇದೆ. ಇವತ್ತು ಪಾಯಿಂಟ್ ನಂಬರ್ 11, 12ರಲ್ಲಿ ಇವತ್ತು ಶೋಧ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ದಿನಕ್ಕೆ 2 ಪಾಯಿಂಟ್ ಆದರೂ ಕವರ್ ಮಾಡ್ತಾ ಇದ್ದಾರೆ. 8ರಿಂದ 12ರ ಪಾಯಿಂಟ್ನಲ್ಲಿ ಹೆಚ್ಚು ಶವ ಹೂತಿದ್ದಾನ ಅನಾಮಿಕ. ಆದರೆ 8, 9, 10ರಲ್ಲಿ ಏನೂ ಸಿಗಲಿಲ್ಲ. ಪಾಯಿಂಟ್ 8, 9, 10ರಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ 11ರಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಮೊನ್ನೆ ಶನಿವಾರನೇ ಪಾಯಿಂಟ್ ನಂಬರ್ 9, 10, 11, 12 ಎಲ್ಲ ರೋಡ್ ಸೈಡಲ್ಲಿ ಇರ್ತಕ್ಕಂಥದ್ದು. ಅಲ್ಲೆಲ್ಲ ಒಂದು ಪರದೆಯನ್ನು, ಹಸಿರು ಪರದೆಯನ್ನು ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದರು. ಗೌಪ್ಯವಾಗಿ ಕೆಲವು ಕಾರ್ಯಾಚರಣೆ ನಡಿಬೇಕು ಅಂತ. ಹಾಗೂ ಹೀಗೂ 9, 10 ಮುಗಿಸಿದ್ರು. ಇವತ್ತು 11, 12 ಒಟ್ಟು 13 ಪಾಯಿಂಟ್ ಇದೆ. ಅದರಲ್ಲಿ 2 ಪಾಯಿಂಟನ್ನು ಇವತ್ತು ಉತ್ಖನನ ಮಾಡಬೇಕು ಅಂತ. 13ನೇ ಪಾಯಿಂಟು ಸ್ವಲ್ಪ ದೊಡ್ಡದಾಗಿ ಮಾರ್ಕ್ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಬಂದಿದೆ. ಅದು ಸ್ವಲ್ಪ ನಾಳೆಗೆ ಅದನ್ನು ಇಟ್ಕೋಬಹುದು ಅಂತ ಅನಿಸುತ್ತೆ.